ನಮಸ್ತೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಚಾಪ್ಟರ್ ನಂಬರ್ 4 ಯಾವುದಪ್ಪ ಅಂದರೆ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ನಂಬರ್ 2. ಇವತ್ತಿನಿಂದ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕದ ಸಿಲೆಬಸ್ಸಲ್ಲಿರುವ ಅಂದ್ರೆ ಫಸ್ಟ್ ಇಯರ್ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇರುವಂತಹ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ಇರುವಂತಹ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ನಂಬರ್ 2 ಅನ್ನು ಹೇಳಿಕೊಡ್ತಾ ಇದ್ದೀನಿ. ಇಲ್ಲಿ 2 ಮಾರ್ಕ್ಸಿಗೆ ಓಕೆ 1+1+2 ಓಕೆ. ಇಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆಪ್ಪ ಅಂದರೆ 1 ಮಾರ್ಕ್ಸಿಗೆ 2 ಬರ್ತಾವ, 1 ಬರುತ್ತೆ. 1 ಮಾರ್ಕ್ಸಿಗೆ 1 ಬರುತ್ತೆ, 2 ಮಾರ್ಕ್ಸಿಗೆ 1 ಬರುತ್ತೆ. ಅದೇ ರೀತಿ 6 ಮಾರ್ಕ್ಸಿಗೆ 2, 6+6, ಆಮೇಲೆ 12 ಮಾರ್ಕ್ಸ್ಗೂ ಕೂಡ 2, 12+12 ಎಲ್ಲ ಸೇರಿಸಿ ಟೋಟಲ್ 39 ಮಾರ್ಕ್ಸ್. ಅಂದರೆ ಮ್ಯಾಕ್ಸಿಮಮ್ 40% ಚಾಪ್ಟರ್ ಅಂದರೆ 40% ಮಾರ್ಕ್ಸು ಈ ಚಾಪ್ಟ್ರಿಂದನೇ ಬರುತ್ತೆ. ಟೋಟಲ್ ನಿಮ್ಮ ಕ್ವಶನ್ ಪೇಪರಲ್ಲಿ 100 ಮಾರ್ಕ್ಸಿಗೆ ಕೇಳ್ತಾರೆ. ಎಷ್ಟು? 100 ಮಾರ್ಕ್ಸು ಅಲ್ಲ, 80 ಮಾರ್ಕ್ಸ್ ಕೇಳ್ತಾರೆ. ಎಷ್ಟು? 80% ಅಂದರೆ 80 ಮಾರ್ಕ್ಸ್ ಕೇಳ್ತಾರೆ. ಅದರಲ್ಲಿ ಅರ್ಧ ಯಾವ ಚಾಪ್ಟ್ರಿಂದ ಬರುತ್ತೆ? ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ನಂಬರ್ 2 ಇಂದ ಬರುತ್ತೆ. 40 ಮಾರ್ಕ್ಸ್. ನೋಡಿ ಎಷ್ಟು ಯೋಚನೆ ಮಾಡಿ, 40ಕ್ಕೆ 40 ಮಾರ್ಕ್ಸು ಈ ಚಾಪ್ಟ್ರಿಂದ ಬರ್ತಾ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇರುವಂಥ ಚಾಪ್ಟರ್ ಇದೆ. ಸೊ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು, ಈ ಚಾಪ್ಟರ್ನ ಅತಿ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 12 ಮಾರ್ಕ್ಸಿಗೆ 2 ಕಲಿತ್ರೆ ಮುಗೀತು, 6 ಮಾರ್ಕ್ಸಿಗೆ 2, ಇನ್ನೊಂದು ಕಲಿತ್ರೆ ಅದು ಕಂಪ್ಲೀಟ್ ಸಿಲೆಬಸ್ಸೇ ಕಂಪ್ಲೀಟ್ ಆಯಿತು. ಎಕ್ಸಾಮಲ್ಲಿ 12 ಮಾರ್ಕ್ಸಿಗೆ ಎಷ್ಟು ಕೇಳ್ತಾರೆ? 5 ಕೇಳ್ತಾರೆ. ನಾವು ಬಿಡಿಸ್ಬೇಕಾಗಿದ್ದು ಎಷ್ಟು? 6 ಕೇಳ್ತಾರೆ. ನಾವು ಬಿಡಿಸ್ಬೇಕಾಗಿದ್ದು 3. ಇಲ್ಲೂ ಕೂಡ 3. ನೋಡಿ ಇಲ್ಲಿ 2 ಆಲ್ರೆಡಿ ಬಂದಿದ್ದಾವೆ. ಇನ್ನೊಂದು ಯಾವುದಾದ್ರೂ ಬಿಡಿಸಿದ್ರೆ ಮುಗೀತು. 6 ಮಾರ್ಕ್ಸಿಗೆ 1, 12 ಮಾರ್ಕ್ಸಿಗೆ 1 ಮುಗಿಸಿದ್ರೆ ಮುಗೀತು. ಸೊ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಂತ ನಾವು ಓದ್ಕೊಂಡ್ರೆ ಆಯಿತು, ಕಂಪ್ಲೀಟಾಗಿ ಸಿಲೆಬಸ್ಸೇ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್ ಇದೆ. ಹಾಗಾದರೆ ಸರ್, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ನಂಬರ್ 2 ಅಂದ್ರೇನು, ಮತ್ತು ಇದರಲ್ಲಿ ಯಾವ ಒಂದು ಕಾನ್ಸೆಪ್ಟ್ಗಳು ಬರ್ತವೆ, ಕಂಟೆಂಟ್ಸ್ಗಳು ಏನು ಬರ್ತವೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತೀವಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ಏನೇನು ಬರುತ್ತೆ ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಎಲ್ಲರೂ ಹೆಡ್ಡಿಂಗ್ ಹಾಕಿ ಕಂಟೆಂಟ್ಸ್ ಅಂದರೆ ಅಂಶಗಳು. ನಂಬರ್ 1 ಸಬ್ಸಿಡಿಯರಿ ಬುಕ್. ನಂಬರ್ 1 ಸಬ್ಸಿಡೈರಿ ಬುಕ್. ಸಬ್ಸಿಡರಿ ಬುಕ್ಸ್ ಅದೇ ರೀತಿ ಸಬ್ಸಿಡಿ ಬುಕ್ಸಲ್ಲಿ ಯಾವ್ಯಾವ ಬರುತ್ತೆ, ಈ ಸಬ್ಸಿಡಿ ಬುಕ್ಸಲ್ಲಿ ಏನೇನು ಬರುತ್ತೆ ಅಂದರೆ ಮೀನಿಂಗು ಆ್ಯಂಡ್ ಡೆಫಿನೇಷನು, ಫೀಚರ್ಸು, ಬರುತ್ತೆ. ಅದೇ ರೀತಿ ಟೈಪ್ಸ್ ಆಫ್ ಸಬ್ಸಿಡಿ ಬುಕ್ಸು, ಟೈಪ್ಸ್ ಆಗುತ್ತೆ. ಅದೇ ರೀತಿ ಟೈಪ್ಸಲ್ಲಿ ಮತ್ತೆ ಏನು ಬರ್ತಾವಪ್ಪ ಅಂದರೆ ಟೈಪ್ಸಲ್ಲಿ 1 2 3 ಬರುತ್ತೆ. 1 ಪರ್ಚೇಸ್ ಬುಕ್, ನಂಬರ್ 2 ಸೇಲ್ಸ್ ಬುಕ್, ನಂಬರ್ 3 ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ನಂಬರ್ 4 ಸೇಲ್ಸ್ ರಿಟರ್ನ್ ಬುಕ್, ಅದಾಗಿದ್ದ ತಕ್ಷಣ ಜರ್ನಲ್ ಪ್ರಾಪರ್, ನಂಬರ್ 5 ಜರ್ನಲ್ ಪ್ರಾಪರ್ ಅಲ್ಲ, ಅಕೌಂಟ್ ರಿಸೀವಬಲ್ ಬುಕ್, ಅದೇ ರೀತಿ ನಂಬರ್ 6 ಅಕೌಂಟ್ ಪೇಯಬಲ್ ಬುಕ್. ನಂಬರ್ 7
ಇದು ನಾವೆಲ್ಲಿ ಬರ್ತೀನಿ. ನಂಬರ್ 7 ಓಕೆ, ಕ್ಯಾಶ್ ಬುಕ್. ನಂಬರ್ 8 ಜರ್ನಲ್ ಪ್ರಾಪರ್. ಜರ್ನಲ್ ಅಲ್ಲ, ಹಾಂ ಜರ್ನಲ್ ಪ್ರಾಪರ್. ಜರ್ನಲ್ ಪ್ರಾಪರ್ ಇಲ್ಲಿಗೆ ಮುಗಿಲಿಲ್ಲ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಈ ಕ್ಯಾಶ್ ಬುಕ್ ಅನ್ನೋ ಒಂದು ಆಪ್ಷನಲ್ಲಿ ಮತ್ತೆ ಟೈಪ್ಸ್ ಬರ್ತವೆ. ಕ್ಯಾಶ್ ಬುಕ್ಕಲ್ಲಿ ಮೀನಿಂಗು ಆ್ಯಂಡ್ ಡೆಫಿನೇಷನ್ನು, ಫೀಚರ್ಸು, ಅದೇ ರೀತಿ ಟೈಪ್ಸು. ಈ ಟೈಪ್ಸಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ ಕ್ಯಾಶ್ ಬುಕ್ಕಲ್ಲಿ. ನಂಬರ್ 1 ಪೆಟ್ಟಿ ಕ್ಯಾಶ್ ಬುಕ್. ನಂಬರ್ 2 ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್, ಸಿಂಪಲ್ ಆರ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ನಂಬರ್ 3 ಡಬಲ್ ಕಾಲಮ್ ಕ್ಯಾಶ್ ಬುಕ್. ಇಷ್ಟೆಲ್ಲ ಈ ಒಂದು ಚಾಪ್ಟ್ರಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ತಿಳ್ಕೊಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ನೋಡಿ ಕಂಟೆಂಟ್ಸಲ್ಲಿ ಯಾವ್ದು ಬರುತ್ತೆ. ಫಸ್ಟು ಸಬ್ಸಿಡರಿ ಬುಕ್ಸ್. ಈ ಸಬ್ಸಿಡರಿ ಬುಕ್ಸ್ ಅನ್ನೋದು ಟೋಟಲ್ 8 ಅಂಶಗಳನ್ನು ಒಳಗೊಂಡಿರುತ್ತೆ. ಸೊ ಅದ್ರ ಬಗ್ಗೆ ತಿಳಿತೀವಿ, ಮೀನಿಂಗ್ ತಿಳಿತೀವಿ, ಡೆಫಿನೇಷನ್ ಬಗ್ಗೆ ತಿಳಿತೀವಿ, ಫೀಚರ್ಸ್ ಬಗ್ಗೆ ತಿಳ್ಕೊಳ್ತೀವಿ, ಅದೇ ರೀತಿ ಟೈಪ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಅದೇ ರೀತಿ ಆ ಟೈಪ್ಸಲ್ಲಿ ನೋಡಿ 8 ಟೈಪ್ಸ್ ಬರ್ತವೆ. ಫಸ್ಟ್ ಬಂದುಬಿಟ್ಟು ಜೋರ್ಸ್ ಹೇಳಿ ಯಾವುದು, ಪರ್ಚೇಸ್ ಬುಕ್. ನಂಬರ್ 2 ಸೇಲ್ಸ್ ಬುಕ್. ನಂಬರ್ 3 ಪರ್ಚೇಸ್ ರಿಟರ್ನ್ ಬುಕ್. ನಂಬರ್ 4 ಸೇಲ್ಸ್ ರಿಟರ್ನ್ ಬುಕ್. ನಂಬರ್ 5 ಅಕೌಂಟ್ ರಿಸೀವಬಲ್ ಬುಕ್. ನಂಬರ್ 6 ಅಕೌಂಟ್ ಪೇಯಬಲ್. ನೆಕ್ಸ್ಟು ವೆರಿ ಗುಡ್. ಅದೇ ರೀತಿ ಕ್ಯಾಶಲ್ಲಿ ಮತ್ತೆ ಡೆಫಿನೇಷನು, ಮೀನಿಂಗು, ಫೀಚರ್ಸು, ಟೈಪ್ಸಲ್ಲಿ 3 ಥರ ಕ್ಯಾಶ್ ಬುಕ್ಸ್ ಬರ್ತವೆ. ಒಂದು ಪೆಟ್ಟಿ ಕ್ಯಾಶ್ ಬುಕ್, ಒಂದು ಸಿಂಪಲ್ ಆರ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಅದೇ ರೀತಿ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಈ ಡಬಲ್ ಕಾಲಮ್ ಕ್ಯಾಶ್ ಬುಕ್ 12 ಮಾರ್ಕ್ಸಿಗೆ ಬರುತ್ತೆ. ಆಮೇಲೆ ಇದೆಲ್ಲ ಸೇರಿಸಿ 1 2 3 4 ಈ 4 ಬುಕ್ಗಳು ಸೇರಿಸಿ 12 ಮಾರ್ಕ್ಸಿಗೆ ಬರುತ್ತೆ. 12 ಮಾರ್ಕ್ಸಿಗೆ ಗೊತ್ತಾಯ್ತಲ್ಲ. ಪರ್ಚೇಜ್, ಸೇಲ್ಸ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಈ 4 ಬುಕ್ಗಳು ಸೇರಿ 12 ಮಾರ್ಕ್ಸ್. ಇಲ್ಲಿ ಡಬಲ್ ಕಾಲಮ್ 12 ಮಾರ್ಕ್ಸ್. ಪೆಟ್ಟಿ ಕ್ಯಾಶ್ ಬುಕ್ 6 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್. ಈ 4ರಲ್ಲಿ 1 ಬುಕ್ಕು ಫಿಕ್ಸ್ ಕ್ವಶನ್. 4ರಲ್ಲಿ 1 ಕೇಳ್ತಾರೆ. ಪರ್ಚೇಸ್ ಕೇಳ್ಬೋದು, ಸೇಲ್ಸ್ ಕೇಳ್ಬೋದು, ಪರ್ಚೇಸ್ ರಿಟರ್ನ್ ಕೇಳ್ಬೋದು, ಸೇಲ್ಸ್ ರಿಟರ್ನ್ ಕೇಳ್ಬೋದು. ಈ 4ರಲ್ಲಿ 1 6 ಮಾರ್ಕ್ಸಿಗೆ ಕೇಳ್ತಾರೆ. 4 ಸೇರಿಸಿ 12 ಮಾರ್ಕ್ಸಿಗೆ 1 ಕೇಳ್ತಾರೆ. ಇಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ 12 ಮಾರ್ಕ್ಸು. ಇಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಅವ್ರು ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ 2ರಲ್ಲಿ 1 6 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇಷ್ಟು ನಿಮ್ಮ ಒಂದು ಈ ಚಾಪ್ಟ್ರಲ್ಲಿ ಕಂಟೆಂಟ್ಸ್ಗಳಿವೆ. ಇದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ 100% ನಿಮಗೆ ಈ ಚಾಪ್ಟ್ರಲ್ಲಿ 40 ಮಾರ್ಕ್ಸ್ ಪಡಿತೀರಾ. ಸೊ ಥಿಯರಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಸರ್? ಥಿಯರಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಮತ್ತು ಪ್ರಾಕ್ಟಿಕಲ್ ಎಷ್ಟು ಮಾರ್ಕ್ಸ್ ಬರುತ್ತೆ? ಥಿಯರಿ ಬಂದು ಬಿಟ್ಟು ಓನ್ಲಿ 3 ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ಸ್ ಎಷ್ಟಿದೆ? ಥಿಯರಿ ಮೀನಿಂಗು, ಡೆಫಿನೇಷನ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆ? ಬರೀ 3 ಮಾರ್ಕ್ಸ್. ಬಾಕಿದು 46 ಮಾರ್ಕ್ಸ್ ಅಲ್ಲ 36 ಮಾರ್ಕ್ಸ್. 36 ಮಾರ್ಕ್ಸ್ ಬರೀ ಪ್ರಾಬ್ಲಮ್ಸ್ ಇರ್ತವೆ. ಅರ್ಥ ಆಯ್ತಾ? 12 ಎಷ್ಟಾಯಿತು? 12 24 ಮತ್ತು 12 36. ಸೊ ಟೋಟಲ್ 12 ಮಾರ್ಕ್ಸಿಗೆ 2, 6 ಮಾರ್ಕ್ಸಿಗೆ 2 ಪ್ರಾಬ್ಲಮ್ಸ್ ಸೇರಿಸಿ 36 ಮಾರ್ಕ್ಸ್ ಏನಾಗುತ್ತಪ್ಪ ಅಂದರೆ ಬರೀ ಪ್ರಾಬ್ಲಮ್ಸ್ ಬರುತ್ತೆ. ಈ ಚಾಪ್ಟರ್ ಬರೀ ಪ್ರಾಬ್ಲಮ್ಸ್. ಥಿಯರಿ ಕಡಿಮೆ, ಜಾಸ್ತಿ ಪ್ರಾಬ್ಲಮ್ಸ್. ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ. ಸೊ ಹೆಡ್ಡಿಂಗ್ ಹಾಕಿ ಏನಂತ ಹೆಡ್ಡಿಂಗ್ ಹಾಕ್ತೀರಾ? ಸಬ್ಸಿಡರಿ ಬುಕ್ಸ್. ಇಂಟ್ರೊಡಕ್ಷನ್. ಸಬ್ಸಿಡರಿ ಬುಕ್ದು ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. ಫಸ್ಟ್ ಬರ್ಕೊಳ್ಳಿ, ಆಮೇಲೆ ನೋಟ್ಸ್ನ ಕಳಿಸ್ತೀನಿ. ಫಾಸ್ಟ್ ಬರ್ಕೊಳ್ಳಿ ಸ್ವಲ್ಪ. ಫಾಸ್ಟ್ ದ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್. The system of recording transaction in a single journal. The system of recording transaction in a single journal involves recording of
every transaction every transaction by passing a journal entry 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 full stop. But it is a tedious, 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 but it is a tedious work, but it is a tedious work, but it is a tedious work as a numerous transaction, as a numerous transaction, as a numerous transaction, as a number of transactions. Continue. As a number of transaction, continue, take place take place take place in a business, take place in a business, take place in a business every day, every day, every day, full stop, every day, full stop. Even then, even then, even then it does not serve much, even then, even then it does not serve much purposes, serve much purposes, serve much purposes, full stop, full stop. It only meets the requirement of learning, the requirement of learning, the requirement of learning, requirement of learning easily the works in accounting, 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 full stop. In practice, paragraph, in practice, in practice single journal is replaced by, in practice single journal is replaced by, single journal is replaced by special journals, special journals, single journal is replaced by special journals, full stop. Transactions are grouped, transactions are grouped on the basis of, transactions are grouped on the basis of, transactions are grouped on the basis of their nature, on the basis of their nature, nature, full stop. A special journal provided for each group of transaction, a special journal is provided for, a special journal, a special journal is provided for each group of transaction, each group of transactions, each group of transaction, full stop, each group of transaction, full stop. This system avoids, this systems avoids, this system avoids, this system avoids the tedious work of recording, this systems avoids the tedious work of recording, the tedious work of recording transaction, work of recording transaction,
in the single journal, in the single journal, in the single journal, in the single journal. ನೋಡ್ರಿ ಈ ರೀತಿ ಇಂಟ್ರೊಡಕ್ಷನ್ನ ಕೊಟ್ಟಿದ್ದರು. ಯಾರಿಗೆ ಅರ್ಥ ಆಯಿತು ಗೊತ್ತಿಲ್ಲ, ಅರ್ಥ ಆಗಲಿಲ್ಲ ಅಂತಂದ್ರೂ ಗೊತ್ತಿಲ್ಲ. ಸೊ ಸಿಂಪಲ್ ಒಂದು ಜರ್ನಲ್ ಇಂಟ್ರೊಡಕ್ಷನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಸ್ಪೆಷಲಾಗಿ ಹೇಳ್ತೀನಿ ಇವಾಗ. ನೋಡಿ, ಯಾವುದೇ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಭಾಳ ಸಾರಿ ಹೇಳಿದ್ದೀನಿ ನಾನು, ಯಾವುದೇ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅದರ ಬೇಸಿಕ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಬೇಸಿಕ್ ಅಂಡರ್ಸ್ಟ್ಯಾಂಡ್ ಆದರೆ ನಿಮಗೆಲ್ಲನೂ ಅರ್ಥ ಆಗುತ್ತೆ. ಸರ್, ಜರ್ನಲ್ ಎಂಟ್ರಿನೇ ಇದ್ದಿದ್ರೆ ಪರವಾಗಿರಲಿಲ್ಲ, ಇದನ್ನ ಯಾಕೆ ಸುಮ್ಮನೆ ಯೂಸ್ ಮಾಡ್ತಾ ಇದ್ದಾರೆ? ಜರ್ನಲ್ ಎಂಟ್ರಿ ಬದಲಾಗಿ ಇದನ್ನ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ? ಜರ್ನಲ್ ಎಂಟ್ರಿಯಲ್ಲಿ ಏನಾಗುತ್ತೆ, ಆರಾಮಾಗಿ ಸರ್ ಜರ್ನಲ್ ಬರ್ಕೊತ ಹೋಗೋದು, ಲೆಜರ್ನ ಸಾಲ್ವ್ ಮಾಡ್ಕೊತ ಹೋಗೋದು, ಎಲ್ಲ ಅಲ್ಲೇ ಸಿಕ್ಬಿಡತ್ತಲ್ಲ ಸರ್, ಇದನ್ನ ಯಾಕೆ ಸುಮ್ಮನೆ ವೇಸ್ಟು ಅಂತ ನೀವು ಕೇಳ್ಬೋದು. ನಿಮಗೆಲ್ಲ ಬಿಸ್ನೆಸ್ ಸೈಕಲ್ ಹೇಳಬೇಕಾದ್ರೆ ಹೇಳಿದೆ. ಫಸ್ಟ್ ಯಾವ್ದು ಬರುತ್ತೆ? ಬಿಸ್ನೆಸ್ ಟ್ರಾನ್ಸಾಕ್ಷನ್. ಅದಾಗಿದ ತಕ್ಷಣ ಯಾವ್ದು ಬರುತ್ತೆ ಅಂತ ಹೇಳಿದೆ? ಜರ್ನಲ್ ಬರುತ್ತೆ ಅಂತ ಹೇಳಿದ್ದೆ. ನೆನಪಿದೆಯಲ್ಲ? ಜರ್ನಲ್ ಆಗಿದ ತಕ್ಷಣ ಏನು ಬರುತ್ತೆ ಅಂತ ಹೇಳಿದೆ? ಲೆಜರ್ ಬರುತ್ತೆ ಸರ್ ಅಂತ ಹೇಳಿದೆ. ನೆನಪಿದೆಯಾ ಎಲ್ರಿಗೂ ನಿಮಗೆ? ಆಮೇಲೆ ನೆಕ್ಸ್ಟು ಟ್ರಯಲ್ ಬ್ಯಾಲೆನ್ಸ್ ಬರುತ್ತೆ ಅಂತ ಹೇಳಿದೆ. ಟ್ರಯಲ್ ಬ್ಯಾಲೆನ್ಸ್ ಆಗಿದ ತಕ್ಷಣ ಏನು ಬರುತ್ತೆ? ಫೈನಲ್ ಅಕೌಂಟ್ ಬರುತ್ತೆ. ಅದಾಗಿದ ತಕ್ಷಣ ಮತ್ತೆ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಇಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ? 1:4 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯಾವಾಗ ಎಂಡ್ ಆಗುತ್ತೆ? 31:3. 1:4 ಸ್ಟಾರ್ಟ್ ಆಗಿ 31:3, ಮತ್ತೆ 31:3 ಮುಗಿತಂದ್ರೆ ಮತ್ತೆ 1:4 ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಅಕೌಂಟಿಂಗ್ ಸೈಕಲ್. ಪ್ರತಿ ವರ್ಷ ನಡೆಯುತ್ತೆ ಸರ್. ಎಲ್ಲ ಬಿಟ್ಟು ಇದನ್ನ ಹೇಳಿದ್ರಿ. ಇದನ್ನ ಹೇಳೋಕ್ಕೆ 2 ಕಾರಣ ಇದ್ದಾವೆ ನೋಡಿ. ಇಲ್ಲಿ ಜರ್ನಲ್ ಒಂದು ಆಪ್ಷನ್ ಇದೆ. ಇದನ್ನು ಏನು ಮಾಡ್ತಾರೆ ಅಂದರೆ ತೆಗೆದಾಕ್ತಾರೆ. ಇದನ್ನ ತೆಗೆದಾಕಿ ಇದನ್ನು ರೀಪ್ಲೇಸ್ ಮಾಡ್ತಾರೆ. ರೀಪ್ಲೇಸ್ ಅಂದರೆ ತೆಗೆದಾಕೋದು. ಅದರ ಜಾಗನಾಗಿ ಇನ್ನೊಂದು, ಈಗ ಒಬ್ರನ್ನ ತೆಗೆದು ಇನ್ನೊಬ್ರನ್ನ ಹಾಕೋದು ಅಂತಾರಲ್ಲ, ಆ ಥರ. ರೀಪ್ಲೇಸ್ಡ್ ಬೈ ಸ್ಪೆಷಲ್ ಜರ್ನಲ್. ಹಾಗಾದರೆ ಆ ಸ್ಪೆಷಲ್ ಜರ್ನಲ್ಸ್ಗಳು ಯಾವುವು? ಅವೇ ಸಬ್ಸಿಡರಿ ಬುಕ್ಸ್. ಜರ್ನಲ್ನ ತೆಗೆದು ಹಾಕಿದ್ರು ಸಬ್ಸಿಡಿ ಬುಕ್ನ ಯೂಸ್ ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಎಲ್ಲನೂ ಸಬ್ಸಿಡಿ ಬುಕ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಜರ್ನಲನ್ನು ಯಾರೂ ಮಾಡ್ತಾ ಇಲ್ಲ. ಸರ್, ಯಾಕೆ ಜರ್ನಲ್ನ ತೆಗೆದು ಹಾಕಿದ್ರು? ಸೊ ಜರ್ನಲ್ ಇದ್ದರೆ ಚೆನ್ನಾಗಿರ್ತಿತ್ತಲ್ಲ ಅಂತ ನೀವು ಕೇಳ್ಬೋದು. ಇಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಜರ್ನಲನ್ನು ಭಾಳ ಲೆಂದಿಯಾಗಿ ಬರೀಬೇಕು. ಅದ್ರದ್ದು ಡೆಬಿಟ್ ಬರೀಬೇಕು, ಕ್ರೆಡಿಟ್ ಬರೀಬೇಕು, ನರೇಷನ್ ಬರೀಬೇಕು. ಪ್ರತಿಯೊಂದು ಎಂಟ್ರಿನ ಬರೆದು ಏನಾಗುತ್ತೆ ಅಂದರೆ ಅಲ್ಲಿ ಟಿಡಿಯಸ್ ವರ್ಕ್, ಹೆವಿ ವರ್ಕ್. ಟಿಡಿಯಸ್ ಅಂದರೆ ತುಂಬ ವರ್ಕ್, ಹೆವಿ ವರ್ಕ್ ಆಗುತ್ತೆ. ಜರ್ನಲ್ ಬರೀಬೇಕು, ಅದನ್ನು ಲೆಜರ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಆದರೆ ಸಬ್ಸಿಡರಿ ಬುಕ್ನ ಮೇಂಟೈನ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಇರಲ್ಲ. ಬಂದದನ್ನು ಪರ್ಚೇಸ್ ಬುಕ್ಕಲ್ಲಿ ಬರಿತೀವಿ, ಕಳಿಸಿದನ್ನು ಸೇಲ್ಸ್ ಬುಕ್ಕಲ್ಲಿ ಬರಿತೀವಿ. ಕ್ಯಾಶ್ ಬಂತು ಅಂದರೆ ಕ್ಯಾಶ್ ಬುಕ್ಕಲ್ಲಿ ಬರ್ತೀವಿ, ಕ್ಯಾಶ್ ಹೋಯ್ತು ಅಂದ್ರೂ ಕ್ಯಾಶ್ ಬುಕ್ಕಲ್ಲೇ ಬರಿತೀವಿ. ಈ ಥರ ಇರುತ್ತೆ. ಸಿಂಪಲ್ ಟ್ರಾನ್ಸಾಕ್ಷನ್ಸ್ಗಳನ್ನ ಏನು ಮಾಡ್ತೀವಿ ಅಂದರೆ ಈ ಸ್ಪೆಷಲ್ ಜರ್ನಲಲ್ಲಿ ಬರಿತೀವಿ. ಅದನ್ನೇ ಹೇಳಿದ್ದಾರೆ ಫಸ್ಟೇ ನೋಡಿ. ದ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಎ ಸಿಂಗಲ್ ಜರ್ನಲ್ ಇನ್ವಾಲ್ವ್ಸ್ ರೆಕಾರ್ಡಿಂಗ್ ಆಫ್ ಎವ್ರಿ ಟ್ರಾನ್ಸಾಕ್ಷನ್ಸ್ ಬೈ ಪಾಸಿಂಗ್ ಜರ್ನಲ್ ಎಂಟ್ರಿ. ಪ್ರತಿ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಬೇಕಾದ್ರೆ ಏನು ಮಾಡಬೇಕಾಗತ್ತೆ? ಜರ್ನಲ್ ಎಂಟ್ರಿಗಳನ್ನು ಏನು ಮಾಡಬೇಕು? ಜರ್ನಲ್ ಏನು ಮಾಡಬೇಕು? ಪಾಸ್ ಮಾಡಬೇಕು. ಜರ್ನಲ್ ಎಂಟ್ರಿಗಳನ್ನ ಪಾಸ್ ಮಾಡಿ ಆದಾಗಿದ ತಕ್ಷಣ ಲೆಜರ್ಗೆ ಕಳಿಸ್ಬೇಕಾಗತ್ತೆ. ಸೊ ಇಲ್ಲಿ ಹಂಗಿರಲ್ಲ. ಇದು ಒನ್ ಟೈಪ್ ಆಫ್ ಲೆಜರ್ ಇದ್ದಂಗೆ. ಯಾಕಂದರೆ ಲೆಜರ್ ಏನು ಹೇಳುತ್ತೆ? ಕ್ಲಾಸಿಫೈ ಮಾಡುತ್ತೆ. ಏನನ್ನ? ಅಕೌಂಟ್ಗಳನ್ನ ಕ್ಲಾಸಿಫೈ ಮಾಡುತ್ತೆ. ಈಗ ಪರ್ಚೇಜಲ್ಲಿ ಎಷ್ಟಿದೆ, ಸೇಲ್ಸಲ್ಲಿ ಎಷ್ಟಿದೆ ಅಂತ ನಾವು ಏನು ಮಾಡ್ತಿದ್ವಿ? ಲೆಜರಲ್ಲಿ ಕ್ಲಾಸಿಫೈ ಮಾಡ್ತಿದ್ವಿ. ಇಲ್ಲಿಯೂ ಹಾಗೆ ಸೇಮ್. ಪರ್ಚೇಜಲ್ಲಿ ಎಷ್ಟಿದೆ, ಸೇಲ್ಸಲ್ಲಿ ಎಷ್ಟಿದೆ ಅನ್ನೋದನ್ನೇ ಇಲ್ಲೇ ಸಿಕ್ಬಿಡುತ್ತೆ. ಈ ಸಬ್ಸಿಡರಿ ಬುಕ್ಕಲ್ಲೇ ಸಿಕ್ಬಿಡುತ್ತೆ. ಲೆಜರ್ಗೆ ಹೋಗೋಕ್ಕೆ ಜರೂರತಿಲ್ಲ, ಅಲ್ಲೇ ಸಿಕ್ಬಿಡುತ್ತೆ. ಅವಕ್ಕೂ ಲೆಜರ್ ಅಂತ ಕರಿಬೋದು. ಆದರೆ ಅದಕ್ಕೆ ಸಬ್ಸಿಡರಿ ಬುಕ್ಸ್ ಅಂತ ಕರೀತಾರೆ. ಎಷ್ಟು ಬುಕ್ಸ್ ಇವೆ ಹಾಗಾದರೆ ಸಬ್ಸಿಡರಿ ಬುಕ್ಸಲ್ಲಿ? 8 ಬುಕ್ಸ್ ಇದೆ. ನಂಬರ್ 1 ಪರ್ಚೇಸ್ ಬುಕ್, ನಂಬರ್ 2 ಸೇಲ್ಸ್ ಬುಕ್, ನಂಬರ್ 3 ಪರ್ಚೇಸ್ ರಿಟರ್ನ್ ಬುಕ್, ನಂಬರ್ 4 ಸೇಲ್ಸ್ ರಿಟರ್ನ್ ಬುಕ್, ನಂಬರ್ 5 ನಂಬರ್ 6 ನಂಬರ್ 7 ಓಕೆ, ನಂಬರ್ 8 ಸರ್ ಎಲ್ಲ ಗೊತ್ತಾಯಿತು. ಪರ್ಚೇಸ್ ಬುಕ್ ಗೊತ್ತಾಯಿತು, ಸೇಲ್ಸ್ ಬುಕ್ ಗೊತ್ತಾಯಿತು. ಪರ್ಚೇಸ್ ರಿಟರ್ನ್ ಅಂದರೆ ನಮಗೆ ವಾಪಸ್ ಬಂದದ್ದು ನಾವು ಪರ್ಚೇಸ್ ರಿಟರ್ನ್ ಬರಿತೀವಿ. ನಾವೇನಾದರೂ ವಾಪಸ್ ಕಳಿಸಿದರೆ ಸೇಲ್ಸ್ ರಿಟರ್ನಲ್ಲಿ ಬರಿತೀವಿ. ಓಕೆ, ಅದೇ ರೀತಿ ಕ್ಯಾಶ್ ಬುಕ್ ಗೊತ್ತಾಯಿತು. ಕ್ಯಾಶ್ ಬಂದದ್ದು ಕ್ಯಾಶ್ ಬುಕ್ ಬರಿತೀವಿ, ಕ್ಯಾಶ್ ಕೊಡೋದು ಕ್ಯಾಶ್ ಬುಕ್ಕಲ್ಲಿ ಬರಿತೀವಿ, ಅದು ಗೊತ್ತಾಯಿತು. ಸರ್ ಅಕೌಂಟ್ ರಿಸೀವಬಲ್ ಬುಕ್ ಅಂದ್ರೇನು, ಅಕೌಂಟ್ ಪೇಯಬಲ್ ಬುಕ್ ಅಂದ್ರೇನು, ಅದೇ ರೀತಿ ಜರ್ನಲ್ ಪ್ರಾಪರ್ ಅಂದ್ರೇನು, ಇವು 3 ಸ್ವಲ್ಪ ಡಿಫ್ರೆಂಟ್ ಬರ್ತವೆ. ಅದ್ರ ಬಗ್ಗೆ ನಾನು ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವು 4 ಮೇನ್ ಇಂಪಾರ್ಟೆಂಟ್
ಸಬ್ಸಿಡಿ ಬುಕ್ ಬಗ್ಗೆ ಕಲಿಬೇಕಾಗತ್ತೆ. ಸೊ ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಇದ್ರ ಬಗ್ಗೆ ಆಮೇಲೆ ಕಲಿಯೋಣ. ಸೊ ಸೆಕೆಂಡ್ ಹೆಡ್ಡಿಂಗಲ್ಲಿ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ನಾನು ಎಲ್ಲಿ ತನಕ ಹೇಳಿದ್ದೆ. ಬಟ್ ಇಟ್ ಈಸ್ ಅ ಟೇಡಿಯಸ್ ವರ್ಕ್, ನಂಬರಸ್ ಟ್ರಾನ್ಸಾಕ್ಷನ್ ಟೇಕ್ ಪ್ಲೇಸ್ in any business every day, even then does not serve much purposes, it only meets the requirement of learning up easily working in accounting. ಅಂದರೆ ಜರ್ನಲ್ನ ಯಾಕೆ ಪ್ರಿಪೇರ್ ಮಾಡಬೇಕು? ಈಗ ಒಂದು ಎಕ್ಸಾಂಪಲ್ ನಾ ಕೊಡ್ತೀನಿ. ಓಕೆ, ನಿಮ್ಮೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಹೌದಾ? ಯಾರು ನೀವೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಈಗ ನೀವು ಹುಟ್ಟಿದಾಗಿದಿಂದ ಎಷ್ಟೋ 6 ವರ್ಷ, 1 ರಿಂದ 6 ವರ್ಷದ ತನಕ ಯಾವ ಲ್ಯಾಂಗ್ವೇಜ್ನ ಕಲಿತೀರ? ನಿಮ್ಮನೆಲ್ಲ ಕನ್ನಡ ಇರುತ್ತೆ, ಹಿಂದಿ ಮಾತಾಡೋಂಗಿಲ್ಲ, ಇಂಗ್ಲೀಷ್ ಮಾತಾಡಲ್ಲ, ಓನ್ಲಿ ಕನ್ನಡ ಮಾತಾಡ್ತಿರ್ತಾರಂತ ಅವರು. ಹುಟ್ಟಿದಾಗಿನಿಂದ 6 ವರ್ಷದ ತನಕ ನೀವು ಕನ್ನಡ ಮಾತಾಡೋಕ್ಕೆ ಬರುತ್ತಾ ಅಥವಾ ಇಲ್ಲ? ಬರುತ್ತಾ? ಆದ್ರೆ ಬರೆಯೋಕ್ಕೆ ಬರುತ್ತಾ? ಓದಕ್ಕೆ ಬರುತ್ತಾ? ಆದ್ರೆ ಮಾತಾಡೋಕ್ಕೆ ಹೆಂಗೆ ಬರುತ್ತೆ? ಮನೆಯಲ್ಲಿ ಕೇಳಿಸ್ಕೊಂಡು ಅದನ್ನು ಕಲ್ತ್ಬಿಡ್ತೀರ. ನೆಕ್ಸ್ಟ್ ಅಲ್ಲಿ ಬಂದ ತಕ್ಷಣ ಈಗ ನಿಮ್ಮ ಮನೇಲಿ ಒಬ್ಬರು ಟೀಚರ್ ಇದ್ದಾರೆ. ಯಾರು? ಟೀಚರ್. ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೀವು ಇದ್ದೀರಾ, ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದೀರಾ ಅಥವಾ LKG ಇದ್ದೀರಾ, ಅವ್ರು ಏನು ಮಾಡ್ತಾರೆ ಅಂದರೆ ವರ್ಣಮಾಲೆಗಳನ್ನ ಕಳಿಸ್ತಾರೆ. ಅದಕ್ಕೇನಂತ ಕರಿತೀವಿ? ಸ್ವರಗಳು, ವ್ಯಂಜನಗಳು ಇರ್ತಾವಲ್ಲ, ಅವಕ್ಕೇನೆ ವರ್ಣಮಾಲೆಗಳು. ಹೌದಾ? ಏನಂತ ಇರ್ತವೆ? ಅ, ಇ ಅಂತ ಇರ್ತಾವ ತಾನೆ? ಸೊ ನನ್ನ ಕ್ವಶನ್ ಏನಪ್ಪ ಅಂದರೆ, ಫಸ್ಟ್ ಇದನ್ನು ಕಳಿಸ್ತಾರಾ ಅಥವಾ ಕ, ಕ, ಕಿ ಇವಕ್ಕೇನಂತ ಕರಿತೀವಿ? ಗುಣಿತಾಕ್ಷರಗಳು. ಸೊ ಟೀಚರ್ಸ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಇವೆಲ್ಲ ನಿಮಗೆ ಬೇಡ, ಆಲ್ರೆಡಿ ನೀವು ಇದನ್ನೆಲ್ಲ ಕಲ್ತಿದ್ದೀರ, 1 ರಿಂದ 6ನೇ ಇದರಲ್ಲಿ ಎಲ್ಲ ನೀವು ಮಾತಾಡೋಕೆ ಕಲ್ತಿದ್ದೀರ, ನಾನು ಡೈರೆಕ್ಟ್ ಏನು ಮಾಡ್ತೀನಿ, ಗುಣಿತಾಕ್ಷರನ ಕಲಿಸ್ತೀನಿ. ಸಾಧ್ಯನಾ? ಯಾಕೆ? ಅವ್ನು ಬರಲಿ ಬಿಡಲಿ, ಅದು ನಮ್ಮದು ಸಂಪ್ರದಾಯ, ಮಾಡಲೇಬೇಕು. ಅರ್ಥ ಆಗ್ತಿದೆಯಾ? ಅದು ಬರಲಿ ಬಿಡಲಿ, ಅದನ್ನ ಕಲಿಸಲೇಬೇಕು. ಅದಾಗಿದ ತಕ್ಷಣ ಇಲ್ಲಿಗೆ ಹೋಗಬೇಕು. ಅದೇ ರೀತಿ ಇಂಗ್ಲೀಷಲ್ಲೂ ಕೂಡ ಸ್ವಲ್ಪ ಇರುತ್ತೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಇಂಗ್ಲೀಷಲ್ಲಿ ನೋಡಿ, ಇಂಗ್ಲೀಷಲ್ಲಿ ಏನಿರುತ್ತೆ? 26 ಅಕ್ಷರ ಇರುತ್ತೆ, ABCD. ಓಕೆ, ನಿಮಗೆಲ್ಲ ಇಂಗ್ಲೀಷ್ ಬರುತ್ತೆ, ಮಾತಾಡೋಕ್ಕೆ ಬರುತ್ತೆ, ಪೂರ್ತಿ ಇಂಗ್ಲೀಷ್ ಫ್ಯಾಮಿಲಿಯಲ್ಲಿದ್ದೀರಾ ನೀವು, ಕನ್ನಡನೇ ಬರೋಲ್ಲ. ಓಕೆ, ಪೂರ್ತಿ ಹೊರಗಡೆ ಬಂದ ತಕ್ಷಣ ಸ್ಟಾರ್ಟ್ ಇಂಗ್ಲೀಷು, ಮನೆಯಿಂದ ಹೊರಗೆ ಬಂದರೆ ಇಂಗ್ಲೀಷೇ ಸ್ಟಾರ್ಟು. ಅಂಥ ವಿದ್ಯಾರ್ಥಿ ಈಗ ಫಸ್ಟ್ ಸ್ಟ್ಯಾಂಡರ್ಡ್ಲಿದ್ದಾನೆ, ಅವ್ನಿಗೆ ABCD ಕಲಿಸ್ಬೇಕಾ ಬೇಡವಾ? ಕಲಿಸ್ಬೇಕಾ ಬೇಡವಾ? ಬೇಡ, ನಿಂಗೆಲ್ಲ ಬರುತ್ತೆ, ಡೈರೆಕ್ಟ್ಲಿ ಏನು ಮಾಡೋಣ, ಗ್ರಾಮರಿಗೆ ಹೋಗ್ಬಿಡೋಣ. ಗ್ರಾಮರ್ ಮಾತ್ರ ಕಲ್ಕೊ, ಹಿಂಗೆ ABCDನೂ ಬೇಡ. ಅವ್ನಿಗೆ ABCD ಅನ್ನೋದೇ ಗೊತ್ತಿಲ್ಲ, ಆದರೂ ಇಂಗ್ಲೀಷ್ ಮಾತಾಡ್ತಾನೆ. ಕಲಿಸ್ಬೇಕಾ ಬೇಡವಾ? ಇದು ಸಂಪ್ರದಾಯ, ಟ್ರೆಡಿಷನ್. ಏನಿದು? ಟ್ರೆಡಿಷನ್. ಹಾಗಾದರೆ ಇಲ್ಲಿ ಟ್ರೆಡಿಷ್ನಲ್ ಅಕೌಂಟ್ ಯಾವುದು? ಟ್ರೆಡಿಷ್ನಲ್ ಸಿಸ್ಟಮ್ ಯಾವುದು? ಜರ್ನಲ್. ಅಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ, 2 ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಬರ್ತವೆ, 2 ಟೈಪ್ಸ್ ಆಫ್ ಸೈಕಲ್ಸ್ ಬರ್ತವೆ, ಅಕೌಂಟಿಂಗ್ ಸೈಕಲ್. ಒಂದು ಟ್ರೆಡಿಷ್ನಲ್ ಅಕೌಂಟಿಂಗ್ ಸೈಕಲ್, ಒಂದು ಮಾಡರ್ನ್ ಅಕೌಂಟಿಂಗ್ ಸೈಕಲ್. ಹೇಳಿದ ನೆನಪಿದೆಯಾ? ಟ್ರೆಡಿಷ್ನಲ್ ಅಂದರೆ ಹಳೆಯ ಸಂಪ್ರದಾಯ. ಈಗ ನಮ್ಮ ಹಳೆಯ ಸಂಪ್ರದಾಯ ಯಾವುದು? ಟ್ರೆಡಿಷ್ನಲ್ ಸಾರಿ, ಧೋತಿ. ನೆನಪಿದೆಯಲ್ಲ? ಸಾರಿ, ಧೋತಿ, ಜುಬ್ಬ, ಆಮೇಲೆ ಇವೆಲ್ಲ ಹಳೆ ಕಾಲದ ಸಂಪ್ರದಾಯ. ಈಗಿನ ಟ್ರೆಡಿಷ್ನಲ್ ಏನಿದೆ, ಈಗಿನ ಮಾಡರ್ನ್ ಏನಿದೆ? ಜೀನ್ಸ್ ಪ್ಯಾಂಟ್. ಸಿಂಪಲ್. ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡಿ. ಹಳೆಯ ಕಾಲದಲ್ಲಿ ಏನಾಗ್ತಿತ್ತು, ಮನೆಗಳನ್ನ ಕಟ್ಟಬೇಕಾದ್ರೆ ಚಪ್ರ ಹಾಕ್ತಿದ್ರು, ಅಜ್ಜಗಳ ಹಿಂದೆ. ಆವಾಗ ಸಿಮೆಂಟ್ ಇರಲಿಲ್ಲ, ಏನೂ ಇಲ್ಲ. ಆ ಕಾಲದಲ್ಲಿ ಚಪ್ರ ಹಾಕ್ತಿದ್ರು, ಹಂಚು ಹಾಕ್ತಿದ್ರು. ಈಗ ಸ್ಲ್ಯಾಪ್ ಹಾಕ್ತಾರೆ. ಸೊ ಟ್ರೆಡಿಷನ್ ಚೇಂಜ್ ಆಯಿತು. ಸೊ ಜರ್ನಲ್ ಇಟ್ ಈಸ್ ಎ ಟ್ರೆಡಿಷನಲ್ ಫಾರ್ಮ್ಯಾಟ್ ಆ್ಯಂಡ್ ಸಬ್ಸಿಡಿ ಬುಕ್ ಇಟ್ ಈಸ್ ಎ ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಮಾಡರ್ನ್ ಸಿಸ್ಟಮ್, ಇದು ಮಾಡರ್ನ್ ಟೈಪ್ ಆಫ್ ಅಕೌಂಟಿಂಗನ್ನು ಬುಕ್ಸ್ ಆಫ್ ಅಕೌಂಟ್ನ ರೆಕಾರ್ಡ್ ಮಾಡೋ ಟೈಪ್ಸ್ ಹೊಸ ಬಂದಿದೆ. ಹಾಗಾದರೆ ವಿದ್ಯಾರ್ಥಿಗಳು ಈಗ ಸದ್ಯಕ್ಕೆ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ? ಎಲ್ಲ ಕಡೆ ಮಾಡರ್ನ್ ಯೂಸ್ ಮಾಡ್ತಾ ಇದ್ದಾರೆ. ಈ ಜರ್ನಲನ್ನು ಏನು ಮಾಡ್ತಿದ್ದಾರೆ ಅಂದರೆ ಮರೆತು ಬಿಡ್ತಾ ಇದ್ದಾರೆ. ಎಲ್ಲ ಟ್ರಾನ್ಸಾಕ್ಷನ್, ಎಲ್ಲ ಬಿಸ್ನೆಸ್ಗಳಲ್ಲಿ ಹೋಗಿ ನೀವು ಕೇಳಿ, ದೊಡ್ಡ ಬಿಸ್ನೆಸ್ ಇದ್ದರೆ ಜರ್ನಲು ಪ್ರಿಪೇರ್ ಮಾಡ್ತಾರೆ, ಅದನ್ನೂ ಪ್ರಿಪೇರ್ ಮಾಡೋದು. ಆದರೆ ಆಲ್ಮೋಸ್ಟ್ ಆಲ್ 80% ಎಲ್ಲರೂ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ? ಮಾಡರ್ನ್ ಸಿಸ್ಟಮ್, ಮಾಡರ್ನ್ ಸೈಕಲ್ ಯೂಸ್, ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ತಿಳಿತಾ ಟ್ರೆಡಿಷ್ನಲ್ಗೆ ಮತ್ತು ಇದಕ್ಕೆ ಅರ್ಥ ಆಯ್ತಾ? ಸೊ ABCD ಬರಲ್ಲ, ಡೈರೆಕ್ಟ್ಲಿ ಗ್ರಾಮರಿಗೆ ಹೋದರೆ ಏನಾಗುತ್ತೆ? ಇದು ಮಾಡರ್ನ್ ಆಗುತ್ತೆ. ABCD ಕಲ್ಕೊಂಡು ಹೋದರೆ ಟ್ರೆಡಿಷ್ನಲ್ ಆಗುತ್ತೆ. ಸೊ ಈ ಸಿಸ್ಟಮ್ ಇಷ್ಟು ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ಹೇಳ್ತಾರೆ ಅವರು, ಇಟ್ ಈಸ್ ಓನ್ಲಿ ಮೀಟ್ಸ್ ರಿಕ್ವೈರ್ಮೆಂಟ್ ಆಫ್ ಲರ್ನಿಂಗ್ ಈಸಿಲಿ. ಲರ್ನ್ ಅಂದರೆ ನಮಗೆ ಇವುಗಳನ್ನ ಕಲಿಬೇಕಾದ್ರೆ ಇವು ಬರಲೇಬೇಕು. ಅದಕ್ಕಾಗಿ ನಾವು ಗ್ರಾಮರ್ನ ಕಲಿಬೇಕಾದ್ರೆ ನಮ್ಗೇನು ಬೇಕು? ABCD ಬರಲೇಬೇಕು. ಹಾಗೆ ನಾವು ಸಬ್ಸಿಡಿ ಬುಕ್ನ ಪ್ರಿಪೇರ್ ಮಾಡಬೇಕಾದ್ರೆ ನಮಗೆ ಜರ್ನಲ್ ಎಂಟ್ರಿ ಬೇಕು. ಸರ್ ನಾನು ಇನ್ನೊಂದು ಹೇಳ್ತೀನಿ, ನಿಮಗೆ ಜರ್ನಲ್ಲೇ ನಾನು ಕಲಿಸಲಿಲ್ಲ, ಜರ್ನಲ್ಲೇ ನಿಮ್ಗೆ ಹೇಳಿಲ್ಲ ಅಂದ್ರೂ ಡೈರೆಕ್ಟ್ಲಿ ಇದನ್ನು ಬರೀಬೋದು ನೀವು. ಹಾಗೂ ಇದೆ. ಇದಕ್ಕೆ ಅಷ್ಟೊಂದು ಲಿಂಕ್ ಇಲ್ಲ.
ಇದು ಬಂದ್ರೇ ಇದು ಬರುತ್ತೆ ಅನ್ನೋದೇನೂ ಇಲ್ಲ, ಇದನ್ನು ಕಲ್ತ್ರೂ ಸಾಕು, ಇದನ್ನು ಬರದೇ ಇದ್ರೂ ನಡೆಯುತ್ತೆ. ಸೊ ಈ ಥರ ಇದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಪ್ಯಾರಾಗ್ರಾಫ್ ನಂಬರ್ 2. ಇನ್ ಪ್ರಾಕ್ಟೀಸ್ ಸಿಂಗಲ್ ಜರ್ನಲ್ ರೀಪ್ಲೇಸ್ಡ್ ಬೈ ಸ್ಪೆಷಲ್ ಜರ್ನಲ್ಸ್. ಅಂದರೆ ರೀಪ್ಲೇಸ್ ಮಾಡಿದ್ರು ಸ್ಪೆಷಲ್ ಜರ್ನಲ್ಸ್. ನೋಡಿ, ಸ್ಪೆಷಲ್ ಜರ್ನಲ್ಸ್ ಅಂತ ಕರೀತಾರೆ. ಸಬ್ಸ್ಟಿಟ್ಯೂಟ್ ಬುಕ್ಗೆ ಇನ್ನೊಂದು ಹೆಸರೇನು? ಸ್ಪೆಷಲ್ ಜರ್ನಲ್ಸ್ ಅಂತ ಕರೀತಾರೆ. ಸ್ಪೆಷಲ್ ಜರ್ನಲ್ ಬೈ ರೀಪ್ಲೇಸ್ಡ್ ಬೈ ಸ್ಪೆಷಲ್ ಜರ್ನಲ್, ಫುಲ್ ಸ್ಟಾಪ್. ಟ್ರಾನ್ಸಾಕ್ಷನ್ಸ್ ಆರ್ ಗ್ರೂಪ್ಡ್. ಟ್ರಾನ್ಸಾಕ್ಷನ್ಗಳನ್ನ ಗ್ರೂಪ್ ಮಾಡ್ತಾರೆ. ಪರ್ಚೇಸ್ ಬುಕ್ ಮಾಡ್ತಾರೆ, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಇವೆಲ್ಲ ಗ್ರೂಪ್ ಮಾಡ್ತಾರೆ. ಟ್ರಾನ್ಸಾಕ್ಷನ್ಗಳನ್ನ ಏನು ಮಾಡ್ತಾರೆ ಅಂದರೆ ಗ್ರೂಪ್ ಮಾಡ್ತಾರೆ. 8 ಗ್ರೂಪ್ಗಳನ್ನ ಮಾಡ್ತಾರೆ. ಪರ್ಚೇಸ್ ಮಾಡಿದ್ದಾನೆ ಪರ್ಚೇಸ್ ಬುಕ್ಕಲ್ಲಿ ಬರೀಬೇಕು, ಪರ್ಚೇಸ್ ರಿಟರ್ನ್ ಮಾಡಿದ್ದಾನೆ ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಹೀಗೆ ಒಂದೊಂದೇ ಏನು ಮಾಡ್ತಾರೆ ಅಂದರೆ ಗ್ರೂಪ್ ಮಾಡ್ತಾರೆ. ಗ್ರೂಪ್ಡ್ ಆನ್ ದ ಬೇಸಿಸ್ ಆಫ್ ದೇರ್ ನೇಚರ್, ಅವ್ರ ನೇಚರ್ ಮೇಲೆ. ನೆಕ್ಸ್ಟ್, ನಾವು ಈಗ ಪ್ರೇಯರ್ ಮಾಡ್ತಾ ಇರ್ತೀವಿ, ಕಾಲೇಜಲ್ಲಿ ಮಾಡ್ತಿರ್ತೀವ. ಪ್ರೇಯರ್ ಮಾಡಬೇಕಾದ್ರೆ ನಿಮಗೆ ಒಂದು ಗ್ರೂಪ್ ಮಾಡಿರ್ತೀನಿ ನಾನು. ಸೊ ಫಸ್ಟ್ ಇಯರ್ ಸೈನ್ಸು, ಸೆಕೆಂಡ್ ಇಯರ್ ಸೈನ್ಸ್, ಫಸ್ಟ್ ಇಯರ್ ಆರ್ಟ್ಸು, ಸೆಕೆಂಡ್ ಇಯರ್ ಆರ್ಟ್ಸು. ಯಾಕೆ ಹಿಂಗೆ ಮಾಡ್ತೀವಿ? ಅವರ ನೇಚರ್. ಅವರು ಸೈನ್ಸಲ್ಲಿದ್ದರೆ ಸೈನ್ಸ್ ಗ್ರೂಪಲ್ಲಿ ನಿಂತ್ಕೋಬೇಕು, ಕಾಮರ್ಸಲ್ಲಿದ್ದರೆ ಕಾಮರ್ಸ್ ಗ್ರೂಪಲ್ಲಿ ನಿಂತ್ಕೋಬೇಕು. ಹಾಗೆ ಗ್ರೂಪ್ ಮಾಡ್ತೀವಿ. ಅದೇ ಥರ ಇಲ್ಲೂ ಕೂಡ ಗ್ರೂಪ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಎ ಸ್ಪೆಷಲ್ ಜರ್ನಲ್ ಈಸ್ ಪ್ರೊವೈಡೆಡ್ ಈಚ್ ಗ್ರೂಪ್ ಆಫ್ ಟ್ರಾನ್ಸಾಕ್ಷನ್ and this system avoids the tedious work of recording a transaction in the single journal. ಸಿಂಗಲ್ ಜರ್ನಲ್ಗಿಂತ ಆ ಒಂದು ಸ್ಪೆಷಲ್ ಜರ್ನಲ್ ಮಾಡುತ್ತಂದರೆ ಟೈಮನ್ನು ಜಾಸ್ತಿ ಉಳಿಸುತ್ತೆ. ಆ ಕಾರಣಕ್ಕಾಗಿ ಇದನ್ನು ಪ್ರಿಪೇರ್ ಮಾಡ್ತಾರೆ. ಇದನ್ನೇ ಅವ್ರು ಏನು ಮಾಡಿದಾರಪ್ಪ ಅಂದರೆ ನಿಮ್ಮ ಒಂದು ಇಂಟ್ರೊಡಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಇಂಟ್ರೊಡಕ್ಷನ್ನ ಹೇಳಿದ್ದೀನಿ. ಜರ್ನಲ್ಗೆ ಮತ್ತು ಸಬ್ಸ್ಟಿಟ್ಯೂಟ್ ಬುಕ್ಗೆ ಏನು ಡಿಫ್ರೆನ್ಸ್ ಇದೆ? ಜರ್ನಲ್ ಲಾಂಗ್ ಪ್ರೊಸೆಸ್, ಇದು ಸಿಂಪಲ್ ಆ್ಯಂಡ್ ಶಾರ್ಟ್ ಪ್ರೊಸೆಸ್. ಜರ್ನಲನ್ನು ಪ್ರಿಪೇರ್ ಮಾಡಿದ್ರೇ ಅದು ಬರುತ್ತೆ. ಓಕೆ, ಒಪ್ಕೊಳ್ತೀವಿ, ಇಲ್ಲ ಅನ್ನಲ್ಲ. ಆದರೆ ಜರ್ನಲ್ನ ನಾವು ಕಲೀಲೇಬೇಕು, ಅದನ್ನು ನಾವು ಕಲೀಲೇಬೇಕು. ಇಟ್ ಈಸ್ ಎ ಟ್ರೆಡಿಷನ್, ದಟ್ ಈಸ್ ಅ ಮಾಡರ್ನ್. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಬುಕ್ ಅಂದರೆ ಗೊತ್ತಾಯ್ತಲ್ಲ. ಸಬ್ಸ್ಟಿಟ್ಯೂಟ್ ಬುಕ್ಸ್ ಆರ್ ದಿ ಬುಕ್ಸ್. ಇಟ್ ಈಸ್ ಗ್ರೂಪ್ಡ್. ಏನು ಮಾಡ್ತೀವಿ? ಇದನ್ನು ಗ್ರೂಪ್ ಮಾಡ್ತೀವಿ. ಗ್ರೂಪ್ ಮಾಡಿ ಏನು ಮಾಡ್ತೀವಿ? ಸೆಪ್ರೇಟಾಗಿ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಮೀನಿಂಗ್ ಆಫ್ ಸಬ್ಸ್ಟಿಟ್ಯೂಟ್ ಬುಕ್. ಮೀನಿಂಗ್ ಆಫ್ subsidiary books. Meaning of subsidiary book. Subsidiary books are the special journal, right or not? Okay, subsidiary books are special journal. Subsidiary books are the special journals maintained for recording first, all business transaction. First, all the business transactions under modern system of accounting. Under modern system of accounting. Under modern system of accounting. Full stop. Next class ನಿಮಗೆ ಯಾವುದಿದೆ? ಎಕನಾಮಿಕ್ಸ್. ಓಕೆ, ಇಷ್ಟು ಬರ್ಕೊಳ್ಳಿ. ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಸಿಂಪಲ್, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ, ಅದೇ ಥರ ಇದೆ. ಸಬ್ಸಿಡಿ ಬುಕ್ಸ್ ಆರ್ ದಿ ಸ್ಪೆಷಲ್ ಜರ್ನಲ್ಸ್. ಒಂದ್ಸರಿ ಎಲ್ಲರೂ ಹೇಳಿ, ಸಬ್ಸಿಡರಿ ಬುಕ್ಸ್ ಆರ್ ದಿ ಸ್ಪೆಷಲ್ ಜರ್ನಲ್ಸ್. maintained for recording first and all business transaction.
ಫಸ್ಟ್ ಇರಲಿ ಲಾಸ್ಟ್ ಇರಲಿ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ರೆಕಾರ್ಡ್ ಮಾಡ್ತಾರೆ ಅಂಡರ್ ದಿ ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಇಷ್ಟನ್ನು ಬರೆದ್ರೆ ಸಾಕು, ಇದು ಸಬ್ಸ್ಟಿಟ್ಯೂಟ್ ಮೀನಿಂಗ್ ಆಗುತ್ತೆ. 2 ಮಾರ್ಕ್ಸಿನ ಕ್ವಶನ್ ಕೂಡ ಇಲ್ಲಿ ಬರುತ್ತೆ. ಈ ಮೀನಿಂಗನ್ನು 2 ಮಾರ್ಕ್ಸಿಗೂ ಇಲ್ಲಿ ಕೇಳ್ತಾರೆ. ಇಂಪಾರ್ಟೆಂಟ್ ಕ್ವಶನ್ ಇದೆ, ನಾಳೆ ಬರಬೇಕಾದ್ರೆ ಇದನ್ನು ಬಾಯ್ಟಕೊಂಬರ್ಬೇಕಲ್ರಿ. ಓಕೆ, ನಾನು ಕೇಳ್ತೀನಿ ನಾಳೆ ಕ್ವಶನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇಷ್ಟೇನು ಮಾಡ್ತಾ ಇದೀವಪ್ಪ ಅಂದರೆ ತಿಳ್ಕೊಂಡ್ವಿ ಸಬ್ಸಿಡರಿ ಬುಕ್ಸ್ ಅಂದರೆ ಏನು ಮತ್ತು ಎಷ್ಟು ಮಾರ್ಕ್ಸಿಗೆ ಬರುತ್ತೆ. ಅದೇ ರೀತಿ ಇಲ್ಲಿ ಮೀನಿಂಗ್ ಯಾವ ರೀತಿ ಇತ್ತು, ಇಂಟ್ರೊಡಕ್ಷನ್ ಯಾವ ರೀತಿ ಇತ್ತು, ಸಬ್ಸಿಡರಿ ಬುಕ್ಸ್ಗೆ ಮತ್ತು ಜರ್ನಲ್ಗೆ ಯಾವ ರೀತಿ ಡಿಫ್ರೆನ್ಸ್ ಇದೆ, ಇದ್ರ ಬಗ್ಗೆ ನೋಡ್ಕೊಂಡ್ವಿ. ನಾಳೆ ಕ್ಲಾಸಲ್ಲಿ ಏನು ಮಾಡ್ತೀನಿಪ್ಪ ಅಂದರೆ ಫೀಚರ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಅದೇ ರೀತಿ ಟೈಪ್ಸ್ ಆಫ್ ಸಬ್ಸಿಡರಿ ಬುಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿಗೆ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.